ಹಿಟಾಚಿ ಖರೀದಿಸಿ ಇನ್ನೂ 5 ತಿಂಗಳು ಪೂರ್ಣಗೊಂಡಿಲ್ಲ. ಪದೇ ಪದೇ ರಿಪೇರಿಗೆ ಬರ್ತಾ ಇದೆ. ಇದರಿಂದಾಗಿ ಬೇಸತ್ತ ಗ್ರಾಹಕ ಶೋರೂಮ್ಗೆ ಬೀಗ ಜಡಿದಿದ್ದಾನೆ. ಎಲ್ಲಿದು ತೋರಿಸ್ತೀವಿ ನೋಡಿ. ಅವರಿಗೆ ಒಂದು ಗಾಡಿ ಡೆಲಿವರಿ ಆದ್ರೆ ಅಲ್ಲಿಗೆ ಕಸ್ಟಮರ್ ಸತ್ರು ಅಂತ. ಹಿಟಾಚಿ ಖರೀದಿಸಿ ಸಮಸ್ಯೆಗೆ ಸಿಲುಕಿ ರೋಸಿ ಹೋಗಿದ್ದ ಗ್ರಾಹಕರೊಬ್ಬರು ಶೋರೂಮ್ಗೆ ಬೀಗ ಹಾಕ್ತಿದ್ದಾರೆ. ವಾಹನ ಪ್ರದರ್ಶನ ಮಳಿಗೆದ್ರೆ ಹಿಟಾಚಿ ನಿಲ್ಲಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ತುಮಕೂರು ಜಿಲ್ಲೆ ಅಂತರಸನಹಳ್ಳಿ ಬಳಿಯ ಟಾಟಾ ಹಿಟಾಚಿ ಶೋರೂಮ್. ಖರೀದಿಸಿ 5 ತಿಂಗಳಲ್ಲೇ ಕೈಕೊಟ್ಟ ಟಾಟಾ ಹಿಟಾಚಿ. ಈ ಟಾಟಾ ಹಿಟಾಚಿ ಕಂಪ್ನಿಯವರು ಯಾವುದೇ ತರ ಸ್ಪಂದನೆ ಮಾಡಲ್ಲ. ಗಾಡಿ ಮಾರಾತಕನ ಒಂಥರ, ಗಾಡಿ ಮಾರಾದ್ಮೇಲೆ ರೆಸ್ಪಾನ್ಸ್ ಮಾಡಲ್ಲ. ಸಿಬ್ಬಂದಿ ಹೊರಕಳಿಸಿ ಟಾಟಾ ಹಿಟಾಚಿ ಶೋರೂಮ್ಗೆ ಬೀಗ. ಆ ಕಸ್ಟಮರೇ ದಾಖಲಾಕಿದ್ದಾರೆ ಸರ್, ಸರ್ವಿಸ್ ಇಶ್ಯೂ ಅಂತ ಮಾಡಿದ್ದಾರೆ ಸರ್. ಇಲ್ಲಿ ನೋಡಿ, ಶೋರೂಮ್ಗೆ ಬೀಗ ಹಾಕ್ತಿರುವ ಇವರ ಹೆಸರು ಗಿರೀಶ್ ಅಂತ. ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣ ನಿವಾಸಿ. ಕಳೆದ 5 ತಿಂಗಳ ಹಿಂದೆ 7 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಇಎಂಐ ಮೂಲಕ 52 ಲಕ್ಷ ಮೌಲ್ಯದ ಹಿಟಾಚಿ ಖರೀದಿಸಿದ್ರು. ಕೇವಲ 3 ತಿಂಗಳಲ್ಲೇ ಹಿಟಾಚಿ ಪದೇ ಪದೇ ರಿಪೇರಿಗೆ ಬರ್ತಿದೆ. 5 ತಿಂಗಳಿಗೆ ಹಿಟಾಚಿ ಕೆಟ್ಟು ನಿಂತಿದೆ ಅಂತ ಆರೋಪಿಸಿ ಶೋರೂಮ್ಗೆ ಹಲವು ಬಾರಿ ಗಿರೀಶ್ ಅಲೆದಾಡಿದ್ರಂತೆ. ಆದರೆ ಕಂಪನಿಯ ಸಿಬ್ಬಂದಿ ಮಾತ್ರ ಸ್ಪಂದಿಸಿರಲಿಲ್ವಂತೆ. ಇದರಿಂದ ಬೇಸತ್ತಿರುವ ಹಿಟಾಚಿ ಗ್ರಾಹಕ ಗಿರೀಶ್ ಶೋರೂಮ್ನಲ್ಲಿದ್ದ ಸಿಬ್ಬಂದಿಯನ್ನ ಹೊರಗೆ ಕಳಿಸಿ ಬೀಗ ಹಾಕಿದ್ದಾರೆ. 2025 ಡಿಸೆಂಬರಲ್ಲಿ ಗಾಡಿ ತಗೊಂಡಿದ್ದೀವಿ. ಇವರು ನಮಗೆ 7,000 ಗಂಟೆ ವಾರಂಟಿ ಕೊಟ್ಟಿದ್ದಾರೆ. ವಾರಂಟಿ ಗ್ಯಾರಂಟಿನ 7,000 ಗಂಟೆ ಕೊಟ್ಟ ಮೇಲೆ 480 ಗಂಟೆಗೆ ನಮಗೆ ಗಾಡಿ ಪ್ರಾಬ್ಲಮ್ ಆಗಿದೆ. ಏನಾಗಿದೆ ಅಂದರೆ ಬೂಮು ರಾಮು ಎದ್ದೇಳೋದಿಲ್ಲ, ಫುಲ್ಲು ಸ್ಲೋ ಆಪ್ಷನ್ ಆಗುತ್ತೆ. ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿರ್ತೀವಿ. ಕಂಪ್ಲೇಂಟ್ ಮಾಡಿದಾಗ ಇವರು ನಮ್ಮನ್ನು ಏನು ಹೇಳ್ತಾರೆ, ನಾವು ಬಂದು ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಂದು ಚೆಕ್ ಮಾಡಿ ತುಂಬ ಇಂಜಿನಿಯರ್ಸ್ ಬರ್ತಾರೆ, ಹೋಗ್ತಾರೆ. ಹೋಗ್ತಾ ಇದ್ದಂಥ ಟೈಮ್ನಲ್ಲಿ ಗಾಡಿ 480 ಗಂಟೆಯಿಂದ 800 ಗಂಟೆವರೆಗೂ ಗಾಡಿ ರನ್ ಮಾಡ್ತಾರೆ. ಬರೋದು ಹೋಗೋದು ಬರೀ ರಿಪೇರಿ ಮಾಡಿದ್ದಾರೆ ಹೊರತು ಯಾವುದೇ ಟ್ರಯಲ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಗಾಡಿ ರೆಡಿ ಆಗಿಲ್ಲ. ನಾವು ತುಂಬ ಸಫರ್ ಪಡ್ತಾ ಇದ್ದೀವಿ. ಗಾಡಿ EMI ಕಟ್ಟೋಕ್ಕಾಗಲ್ಲ. ನಾವು ಅವ್ರನ್ನ ಕೇಳಿದ್ರೆ ಅಣ್ಣ ಈ ವಾರ ಕೊಡ್ತೀವಿ, ಈ ವಾರ ಕೊಟ್ಬಿಡಿ, ಇನ್ನೊಂದು ವಾರ ಟೈಮ್ ಕೊಡಿ ಅಂತೇಳಿ ತುಂಬ ದಿನದಿಂದ ಹಿಂಗೆ ಕೇಳ್ಕೊಂಬಂದರು. ಇದೇ ಶಿವಾನಂದ್ ಅಂತೇಳಿ ನಮ್ಗೆ ಗಾಡಿ ಕೊಟ್ಟಿದ್ದರು. ಈಗ ಮೇಲ್ಗಡೆ ಯಾರಿಗೆ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ. ಇನ್ನು ಹಿಟಾಚಿ ಶೋರೂಮ್ ಸಿಬ್ಬಂದಿ ಪ್ರತಿಕ್ರಿಯಿಸಿದ್ದು ಹೀಗೆ. ಅವರು ಈಚೆಗೆ ಕಳಿಸಿ ದಾಖಲಾಕಿದ್ದಾರೆ ಅಷ್ಟೇ. ಆ ಕಸ್ಟಮರೇ ದಾಖಲಾಕಿದ್ದಾರೆ ಸರ್, ಸರ್ವಿಸ್ ಇಶ್ಯೂ ಅಂತ ಮಾಡಿದ್ದಾರೆ ಸರ್. ಇದು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ ನಾನು. ಸರ್ವಿಸ್ ಮಾಡಿದ್ದೀವಿ ಸರ್, ಸರ್ವಿಸ್ ಮಾಡಿಲ್ಲ ಅಂತ ಹೇಳ್ತಿಲ್ಲ ಸರ್. ಅದು ನಾನು ದೊಡ್ಡವ್ರ ಹತ್ರ ಮಾತಾಡಿದ್ದೀನಿ. ಅವ್ರಿಗೂ ಎಲ್ಲ ಬೆಳಗಿನ ತಿಳಿಸಿದ್ದೀನಿ. ಅವರು ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನಾವು ಅವ್ರ ಜೊತೆಲೇ ಇದ್ದೀವಿ, ನಾವು ಸ್ಪಂದಿಸಿದ್ದೀವಿ, ನಾವು ಎಲ್ಲರಿಗೂ ರಿಪೋರ್ಟ್ ಮಾಡಿದ್ದೀವಿ. ಬೆಳಗಿಂದ ನಾವು ಅವ್ರ ಜೊತೆಲೇ ಇದ್ದೀವಿ. ವಾರಂಟಿ ಇದ್ಮೇಲೆ ರಿಪೇರಿ ಮಾಡಿ ಕೊಡಬೇಕಾಗಿದ್ದು ಹಿಟಾಚಿ ಶೋರೂಮ್ ಕೆಲಸ. ಹಲವು ಬಾರಿ ಅಲೆದಾಡಿ ಸುಸ್ತಾದ ಗ್ರಾಹಕ ಶೋರೂಮ್ಗೆ ಬೀಗ ಹಾಕಿದ್ದಾರೆ. ನಮಗೆ ಹಿಟಾಚಿ ಸರಿ ಮಾಡಿಕೊಡಿ, ಇಲ್ವೇ ನಾವು ಕಟ್ಟಿದ ಹಣವನ್ನ ವಾಪಸ್ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಜಗದೀಶ್, TV9 ತುಮಕೂರು.